ಸದಸ್ಸಿನಲ್ಲಿ ಸರ್ವ ದೇವಾಲಯಗಳಲ್ಲಿ ಸರ್ವ ಭಕ್ತರಲ್ಲಿ ಸರ್ವ ಸಾಧು ಸಂತರಲ್ಲಿ ನಮಸ್ಕಾರ ಸಲ್ಲಿಸಿ ಇಂದು ಬೀಜಾಸುರ ನಾಶ ಅದು ನಮ್ಮೊಳಗೂ ಬೀಜ ಅದಾವ. ಕಾಮ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂಥ ಬೀಜ ಏನದಾವು ಇವು ನಮ್ಮನ್ನು ಬಹುಜನ್ಮ ಕಾಡಾಕಿತ್ತಾವ. ಈ ಬಹುಜನ್ಮ ಕಾಡೆ ನಮ್ಮನ್ನು ನಿಮ್ಮನ್ನು ಮೋಕ್ಷದ ಹಾದಿಗೆ ಒಯ್ಯಬಾರ್ದು. ನಾವು ನಮಗೆ ಸಮರ್ಥ ಗುರು ಸಿಗುವಲ್ಲ, ನಮಗೆ ಕಪಾಲ ಗುರು ಹಲಗುರು ಸಿಗಾಕಿತ್ತಾವ. ನಗಿಸಿ ಹೋಗುವಂಥ ಗುರುಗಳು ಸಿಕ್ಕ ನಮ್ಮನ್ನು ಅಳ್ಕೋತ ಸಾಯುವಂಗೆ ವ್ಯವಸ್ಥೆ ಮಾಡಕ್ಕಿತ್ತಾವ. ನಾವು ಅಳ್ಕೋತ ಸಾಯಬಾರ್ದು, ನಾವು ನಕ್ಕೋತ ಸಾಯಬೇಕು. ಸಾಯುವಾಗ ಸಡ್ಡು ಬಿಡದು ಸಾಯಬೇಕು, ಅಳ್ಕೋತ ಸಾಯಬಾರ್ದು. ಒಂದು ದಿವಸ ಒಬ್ಬ ಸಡ್ಡು ಬಿಡೋದು ಸತ್ತತ್ತ. ಸಡ್ಡು ಬಿಡೋದು ಸತ್ತದ ನಾ ಬಾಳ್ಕೊಂಡು ಕೇಳಿಲ್ಲ. ಇಲ್ಲೇ 10ನೇ ತಾಲೂಕು ತುಂಗಳದಾಗ ಒಬ್ಬ ನಿಂಗಾಪತ್ ಹೇಳಿದ್ದತ್ತ. ಅವನು ಪಂಚಮ ಶಾಲೆ ಪೈಕಿ ಅವನ ಗುರುನು ಸಡ್ಡು ಬಿಡ್ಯಾವನ, ಅವನು ಸಡ್ಡು ಬಿಡ್ಯಾವನ. ಗುರು ಸಡ್ಡು ಬಿಡ್ಯಾವಬೇಕು, ಅವಾಗ ಸಡ್ಡು ಬಿಡ್ಯಾಕೆ ಬರ್ತದೆ, ಶಿಷ್ಯಾಗ ಸಡ್ಡು ಬಿಡ್ಯಾಕೆ ಬರ್ತೈತಿ. ಮತ್ತು ಇಲ್ಲ ಶಿಷ್ಯ ಅಂದ್ರೆ ಗಂಡ್ಮಗ ಅಟ್ಟ ಆದ, ಮುಂದೆ ಹೆಣ್ಮಕ್ಳಿಗೆ ಹೆಂಗೆ ಹೆಣ್ಮಕ್ಳಿಗೆ ಸಡ್ಡು ಬಿಡ್ಯಾಕೆ ಬರ್ತೈತಿ. ಪ್ರತಿಯೊಬ್ಬನು ಸಾಯುವಾಗ ಸಡ್ಡು ಬಿಡೋದು ಸಾಯ್ಬೇಕು. ಏನತ್ತ ಬಸವೇಶ್ವರ ಮಹಾರಾಜ್ ಕಿ ಜಯ ಅಂತ ಸಡ್ಡು ಬಿಡೋದು ಸಾಯ್ಬೇಕು. ಲಕ್ಷ್ಮೀರಮಣ ಗೋವಿಂದ ಗೋ ಅಂತ ಸಡ್ಡು ಬಿಡೋದು ಸಾಯ್ಬೇಕು. ನಾವು ಅಳ್ಕೋತ ಅಲ್ಲಿ ಅದಿತ್ತು ನೋಡು, ಅಲ್ಲಿದ್ದಿತ್ತು ನೋಡು, ಆಕೆ ಎಲ್ಲಿ ಹೋಗ್ಯಾಳ ನೋಡು, ಆಕೆ ಅಲ್ಲೇ ಹೋಗ್ಯಾಳ, ಅದು ಅಲ್ಲೇ ಐತಿ, ಇದು ಇಲ್ಲೇ ಐತಿ, ನೀವು ಹೊಂಟದಿ ಎಲ್ಲಿ? ಅದಕ್ಕಾಗಿ ನೀನು ಅಂತ್ಯಕಾಲದಾಗ ನಾಮಸ್ಮರಣೆ ಮಾಡ್ಕೋತಾನ. ಗಿರಿಮಲ್ಲೇಶ್ವರ ಶಿಷ್ಯ ಅವನ ಹೆಸರು ಪೈಲ ನಿಂಗಾಪತ್ ಹೇಳಿತ್ತು. ಮುಂದೆ ಅವನ ಹೆಸರು ಧರ್ಮರಾಜ ಅಂತೇಳಿ ಬರ್ತಾರೆ. ಅವನು ಧರ್ಮ ಅಂತಾದ, ಧರ್ಮ ಮಾಡಕತ್ತಾನ. ಗಿರಿಮಲ್ಲೇಶ್ವರ ಮಾಡಿದ್ರು, ಏ ಧರ್ಮರಾಜ ನಂಗೆ ಮಾಡಾಕತ್ತಪ್ಪ, ಧರ್ಮ ಬಾ ಅಂದ. ಅವ್ರು ಧರ್ಮ ಅಂದಗಳನ್ನ ಎಲ್ಲ ಮಂದಿ ಧರ್ಮ ಅನ್ನಕಿತ್ತಾವ. ಮುಂದೆ ಎಷ್ಟೋ ದಿವಸ ಹೋಯ್ತು. ಕಡೆಗೆ ಏನಾತಂದ್ರೆ ಅವಾಗ 4 ಮಕ್ಕಳು ಇದ್ವು ನಿಂಗಪ್ಪಗೆ. ಒಂದು ದಿವಸ ಏನಾತಂದ್ರೆ ಸಂಜೆ 6:30 ಟೈಮ್ ಆತ. ಅವ ತುಳಾಕತ್ತಿದ್ದ ಮೆಟ್ನಾಳಿಗೆ ಮೇಲೆ ಜ್ವಾಳ ತೊಗಿಟ್ಲೇತೋ ಏನೋ. ಆ ಟೈಮ್ದಾಗ ಗಂಡಗಾಚಿ ಹಾಕಿದ್ದ, ಏಸಿ ಗಂಡಗಾಚಿ ಅಂಗಿ ಕಳೆದ, ಮುಂಡ ಕಳೆದ, ಕಣ್ಣದ ದಂಡ್ಯಾಗ ಇಟ್ಟಿದ್ದ. ಅವನು ಹೆಂಡತಿ ಸೆಡ್ ಹೊಡ್ಕೊತಿಳು, ಮಕ್ಕಳು ತುಂಬಿ ಕೊಡ್ತಿದ್ದು, ತಾವು ತುಳಾಕತ್ತಿದ್ದ. ಪಡುಗಾರ ಮನ ಬಿಟ್ಟಿತ್ತು. ಅನ್ನಗುಡ್ದ ಸ್ವಲ್ಪ ಇಂಚಿಗೇಸಿ ಮೂಲಿ ಮೇಲಿನ ಗಾಳಿ ಬಿಡ್ತದ. ಆವಂದ ನನ್ನ ಗುರುಗಳು ಹೇಳುವ ಟೈಮ್ ಐತಿ, ಇದು ಗಾಳಿ ಆ ಕಡೆದ ಬಿಟ್ಟು ನನ್ನ ಗುರು ನನಗೆ ಬಾ ಅಂತ ಹೇಳ್ಯಾನ. ನೋಡು ಗಾಳಿ ಮೇಲೆ ಎಂಥ ಹುಚ್ಚಿದ್ದ ನೋಡು ಅವನು. ನಾವು ಹಂಗೆ ಹುಚ್ಚಾದಿವೆ, ನಾವು ಹಂಗೆ ಹುಚ್ಚಾದ್ವೇನ? ಹಂಗೆ ಹುಚ್ಚಾದ್ರೆ ಮನೆ ಹಾಳಾಕ್ಕಾವು. ನಾವು ಹುಚ್ಚಾಗಂಗಿಲ್ಲ ಅಂತದಕ್ಕೆ. ನೀವು ಹುಚ್ಚಾಗಬೇಡ್ರಿ, ಹುಟ್ಟುದು ಸಾಯೋದು ಮಾಡ್ಕೊತ ಹೋಗೋನು. ಅನುಗುಡದನ ಬಹುಬೇಟಿನಿಂದ ಅನುಗುಡದ ತಲೆಗೆ ಮೆಟ್ಟಿನಲ್ಲಿ ಜಿಗದವನು ಓಡಾಕಿತ್ತದವ. ಅವನು ಹೆಂಗೆ ತಂದ್ರು ಹಚ್ಕಡೆ ತುದಿಯ ದನಾಗಿನ ಹೊಕ್ಕಿದ್ದವು. ಔಷಧಿ ತೊಗಟಿ ಬಳ್ಳೈತಿ.
ಮತ್ತು ಉದ್ದ ಪಟ್ಟಿ ಹೊಡ್ಯಾಕೆ ಹೋಗಿದ್ದ ಅಂತ ಆಕೆ ಕೂತಳು. ಹಿಂದುಗಡೆ ಭಾಳ ತಾತು ಎದ್ದು ನೋಡಲಿ, ಕಾಣಿಸಲಿಲ್ಲ. ಅವ್ನು ನೆಟ್ಟಿಗೆ ಎಲ್ಲಿಗೆ ಹೋಗಿದ್ದ, ಇಂಚಿಗೆ ಮಠಕ್ಕೆ ಹೋಗಿದ್ದವು. ಗಿರಿಮಲ್ಲೇಶ್ವರ ಮಾದ ಹೇಳಕ್ಕೆ ಕೂತಿದ್ರು, ನೀವೊಂದು ಪದಾನು, ನೀ ಬಬಲಾದಿ ಮುಂಡಿಗೇನು, ನೀ ತೀರ್ದಾಳದ ಪದಾನು. ಎರಡೂ ಅದು ಸಾಧನ, ಇದು ಸಾಧಿಸಿ ತಿಳಿದು ಎರಡೇ ಪದ ಅನ್ಸಾವ ಗಿರಿಮಲ್ಲಪ್ಪ. ಸಿಕ್ಕು ಅಂತಕವಿ ಅನ್ಸಾವಂಗಿಲ್ಲ. ಅವು ಅನುಗುಣದ ಅಣ್ಣ ಹತ್ತಿದ್ರು, ಹಂಗೆ ಅಳಿಗೆ ಹಚ್ಚಿದ್ದ. ಯಾಕೋ ಎಂದು ಹೇಳೋದು ತಡ ಮಾಡಾಕಿತ್ತಾವು. ಅವು ದಿವಸ ಹೇಳಿ ಬೇಸತ್ತಾವು. ನಮ್ಮಂಥವು ಕೆಟ್ಟದ್ದು ಹೇಳ್ತಾವೆ, ನಾವು ಕೇಳೋದೇ ಇಲ್ಲ ಅಂದು ಒಂದು ತೊಡೆ ಮಂದಿ ಎತ್ತಿತ್ತು. ಇಲ್ಲ ಒಂದು ಇತ್ತೆಲ್ಲ ಊಟ ಹೇಳೋದು ಪಾಡಾಕತ್ತಪ್ಪ, ಅವು 2 ಮಾರ್ಕ್ಸ್ ಕೇಳಿ ಹೋಗ್ಬೇಕತ್ತಂತ ಕೆಲವೊಂದು ಮಂದಿ ಎತ್ತಿತ್ತು. ಏನಲ್ಲ ಮತ್ತೇನು ಆಕತಿ ತಡ ಕಾಣಿಸ ಎದ್ದು ಹೋಗೋಣತ್ತು ಬತ್ತಿದ್ದ. ಹೆಂಗಿದ್ದು ಮತ್ತು ಊಟ ಆಗೈತಿ, ನಾಷ್ಟ ಆಗೈತಿ, ಮತ್ತು ಈ ಕಡೆ ಹಿಂಗೆ ಹೋಗೋಣ ಹೊಳತ್ತು ಬತ್ತಿದ್ದ. ನಡೆದತ್ತ ಅನುಗುಣದ ವಾದ ಅವ ಚಾಲು ಮಾಡಿದ. ಕಾಡಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಬೌಸಬ್ ಮಹಾರಾಜ್ ಕಿ ಜೈ. ಅದು ಸತ್ತಲೆ ಕೇಳ ಬಂದ ಮೇಲೆ ಹೇಳು ಚಲೋಪ್ಪ. ಅವ ಎಲ್ಲೋ ಧರ್ಮ ಬಾಯಲ್ಲಿ ಮುಂದೆ ಯಪ್ಪ ಇಲ್ಲೇ ಕೊಡು ಅಂತಾನೆ. ಬಾ ಮುಂದಕ್ಕೆ ಇವೇನೋ ನನಗೆ ಕೊಡ್ತಾನೋ, ನಾ ತೋದಾಕೈತಿ. ಅವನದೇ ಯಾಕೆ ಉಪಕಾರ ನನಗೆ, ನಾ ಯಾಕೆ ಮುಂದೆ ಹೋಗಲಿ? ಬಾ ಧರ್ಮ ಬಾ ಯಪ್ಪ ಇಲ್ಲೇ ಕೊಡು ಅಂತಾನೆ. ಸೋಳಿ ಮಗನ ಬಾ ಮುಂದೆ. ಯಪ್ಪ ನನಗೆ ಸಂಶಯ ಬಂದತ್ತೈತಿ. ನೀವು ತಪಸ್ಸು ಮಾಡಿದ ಪುಣ್ಯ, ನೀವು ಬಾವನಲ್ಲಿ ದುಡಿದ ಪುಣ್ಯ, ಗುಲಂಗ ಜಂಗಮದಲ್ಲಿ ದುಡಿದ ಪುಣ್ಯ, ಕಾಡಸಿನಲ್ಲಿ ದುಡಿದ ಪುಣ್ಯ, ನೀವು ಸಮಾಜಕ್ಕಾಗಿ ದುಡಿದ ಪುಣ್ಯ. ನಿಮ್ಮ ಪುಣ್ಯದಾಗ ನನಗೆ ನೀವೇನೋ ಕೊಡ್ಬೇಕಂತಲಿ ನಾ ತೊಗೊಳಂಗಿಲ್ಲ, ಒಲ್ಲೂಸಿ. ನಾ ಎಷ್ಟು ದುಡಿತೀನಿ ಅಷ್ಟ. ನೀವು ನಿಮ್ಮ ಪುಣ್ಯ ಕೊಡುತ್ತೆ ಬರ್ತೈತಿ. ನೀವು ಅವೇನಂದ ನಿಮ್ಮ ಪುಣ್ಯದ ನಾನು ಪಾಲು ಬೇಡ ಅಂದವು. ನೀವು ತಲೆ ಮೇಲೆ ಕೈ ಇಡತ್ತೆ. ಏನು ದೊಡ್ಡ ತಪಸ್ಸಿವೆ, ಮತ್ತೊಂದು ಏನು ತಲೆ ಮೇಲೆ ಕೈ ಇಡತ್ತೆ. ಏನು ಎಲ್ಲ ತುರುಗದನ್ನು ನಾವು, ಇದೆಲ್ಲ ತುರುತನ ಬುದ್ಧಿ. ನನ್ನ ಕೂಸಿನ ತಲೆ ಮೇಲೆ ಕೈ ಇಡತ್ತೆ. ಆ ಕೂಸು ಹೆಂಗೆ ಮುಂದೆ ಬೆಳಿತೈತಿ, ಆ ಕೂಸಿಗೆ ಅವನಿಗೆ ಹೆಂಗೆ ಇರ್ತೈತಿ ಹಂಗೆ ಇರ್ತೈತಿ. ನೀ ಅದನ್ನ ಯಾಕೆ ಮಾಡಕ್ಕೆ ಹೋಗಿ ಕಾಲ? ಆ ಕೂಸ ಗುಣ ಸುಧಾ ಹಂಗೆ ಹಾಕವಲ್ಲ, ಗುಣತಕ್ಕ ಅವ ಕೊಟ್ಕೋತ ಹೋಗ್ಕಾನ. ಅದಕ್ಕೆ ಆ ಮಳ್ಳ ತೊಗಲಿಗೆ ಯಾಕೆ ಆಶೀರ್ವಾದ ಮಾಡಿಸ್ತೀನಿ ನೀನು? ಎಷ್ಟು ನಿನ್ನಲ್ಲಿ ಆಸೆ ಆಯ್ತು, ಎಷ್ಟು ದುಃಖಕ್ಕೆ ಮೂಲ ಆಗ್ತೀನಿ ನೀನು. ಅವ ದುಡ್ದಟ್ಟು ಪಗಾರ ಕೊಡು, ಅವ ದುಡ್ದಟ್ಟು ಇಸ್ಕೊ. ಎಷ್ಟದು ಹಂಗೆ ಮಾಡಬಾರ್ದು. ಆಶೀರ್ವಾದ ಅವ್ನು ದುಡಿದ ಮೇಲ್ತ, ಅವ್ನು ಕಷ್ಟಪಟ್ಟ ಮೇಲ್ತ, ಅವ್ನಿಗೆ ಬೇಕಾದಷ್ಟು ಅವ್ನು ಕೊಡ್ತಾನೆ. ಅದನ್ನು ನಿನಗೆ ಯಾಕೆ? ನೀನು ದೇವ್ರನ್ನ ಅವ್ಗೆ ಆಶೀರ್ವಾದ ಕೊಡಮ್ಮ. ನೀ ಯಾರು? ನೀ ಅವ್ಗೆ ಜಾಮೀನು ಆಗವ. ನೀನು ಒಂದು ಜೀವ, ನೀನು ಒಂದು ಜೀವ. ಅದಕ್ಕೆ